टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಬಗ್ಗೆ ನಮಗೆ ಎಲ್ಲೂ ನಿರ್ದಿಷ್ಟವಾಗಿ ಇಂಥವರನ್ನೇ ಸಂಪರ್ಕಿಸಿ ನೀವು ಅನುಮತಿ ಪಡ್ಕೊಳ್ಬೇಕು ಅಂತೇಳಿ ಇವತ್ತಿನವರೆಗೆ ಸಿಗ್ಲಿಲ್ಲ. ಹಾಗಾಗಿ ನಮಗೆ ತುಂಬಾ ಕಷ್ಟ ಆಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ದೈವದ ಸ್ಥಾನ ಅಲ್ಲಿರುವಂತದ್ದು ನೆಲ್ಲಿದಡಿಗುಟ್ಟು ಮನೆತನ ಹಾಗೂ ಬಂಡಿಸ್ಥಾನ ಇದರಲ್ಲಿ ಇಡೀ ಬಜ್ಪೆ ಗ್ರಾಮದವರಿಗೆ ಒಂದು ತುಂಬಾ ವಿಶ್ವಾಸ ಇರುವ ಒಂದು ಜಾಗ ಆದ ಕಾರಣ ಆ ಸ್ಥಳಾಂತರಕ್ಕೆ ಯಾವುದೇ ಒಂದು ಇದು ಕೊಡದೆ ಒತ್ತು ಕೊಡದೆ ಅದೇ ಸ್ಥಳದಲ್ಲಿ ಆ ದೈವದ ಆರಾಧನೆ ಆಗುವಂತೆ ಸರ್ಕಾರ ಸ್ಪಂದಿಸಿದ್ರೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಇದಕ್ಕೋಸ್ಕರ ನಮಗೆ ನಮ್ಮ ಜೊತೆಗೆ ಸರ್ಕಾರದವರು ಹಾಗೂ ಸೆಜ್ ಸ್ಪೆಷಲ್ ಎಕನಾಮಿಕ್ ಝೋನ್ ನ ವ್ಯವಸ್ಥೆ ಮಾಡುವವರು ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಜೊತೆಗೆ ಸ್ಪಂದಿಸಿ ದಯವಿಟ್ಟು ಈ ನೆಲ್ಲಿದಡಿ ಮನೆತನದ ಕಾಂತೇರಿ ಧೂಮಾವತಿಯ ದೈವಸ್ಥಾನ ಚಾವಡಿ ಹಾಗೂ ಬಂಡಿಸ್ಥಾನವನ್ನು ಉಳಿಸುವಲ್ಲಿ ನಮಗೆ ಸಹಕರಿಸಬೇಕು. ಇದು ನೆಲ್ಲಿದಡಿ ಮನೆತನಕ್ಕೆ ಮಾತ್ರ ಅಲ್ಲ, ಒಂದು ಊರಿಗೆ ಊರಲ್ಲದೇ ಇದ್ರೂ ಕೂಡ ಈ ವಿಷಜಂತು ಕಚ್ಚಿದ ಸಂದರ್ಭದಲ್ಲಿ ಯಾವ ಊರಿಂದ ಜನರು ಬಂದು ಮದ್ದು ಕೊಂಡೋದಂತ ಪ್ರತೀತಿ ಇದೆ. ಸೂರಿಂಜೆ ತ್ಯಾಂಪಣ್ಣ ಅವರು ಹಾಕಿದಂತ ಒಂದು ವಿಷದ ಕಲ್ಲು ಹಾಗೂ ದೇವು ಚೌಟರ ಆರಾಧನೆ ಮಾಡಿದಂತಹ ದೈವ ಇವತ್ತಿನವರೆಗೂ ಆ ಚೌಟರ ಒಂದು ಪದವಿಯನ್ನು ಉಳಿಸಿಕೊಂಡು ಬಂದಂತಹ ಲಕ್ಷ್ಮಣ ಚೌಟರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರ ಒಂದು ಮನವಿಯ ಮೇರೆಗೆ ಆ ದೈವದ ಮೇಲೆ ಇರುವ ಭಕ್ತಿಯ ಮೇಲೆ ಒಂದು ಗಮನವನ್ನು ಹರಿಸಿ ಸರ್ಕಾರದವರು ನಮ್ಮ ಜೊತೆಗೆ ಒಂದು ಸಹಕರಿಸಬೇಕು, ಈ ದೈವ ಕ್ಷೇತ್ರವನ್ನು ಉಳಿಸುವಲ್ಲಿ ನಮ್ಮ ಜೊತೆಗೆ ಸ್ಪಂದಿಸಬೇಕು ಅಂತ ಹೇಳಿ ನಾವು ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಜೊತೆ ಈ ದೇವಸ್ಥಾನ ಮತ್ತು ಈ ನೆಲ್ಲಿದಡಿ ಗುತ್ತಿನ ಪ್ರಮುಖರಿದ್ದಾರೆ, ಅವರು ಮಾತಾಡ್ತಿದ್ದಾರೆ. ಸರ್, ಈಗ ತುಳುನಾಡಿನಲ್ಲಿ ದೇವಸ್ಥಾನಗಳ ಸಂಕ್ರಮಣದ ಟೈಮಲ್ಲಿ ಹೂ ನೀರು ಇಡುವಂಥದ್ದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಅಲ್ಲಿ ಕಾಂತೇರಿ ಜುಮಾದಿ ದೈವಕ್ಕೆ ಹೂ ನೀರು ಇಡುವುದಕ್ಕೂ ಕೂಡ ಇವರು ತೊಂದರೆ ಮಾಡಿದ್ರೆ ದೈವಕ್ಕೆ ಕೋಪಕ್ಕೆ ತುತ್ತಾಗೋದಿಲ್ವಾ ಅಂತ ಹೇಳಿ ನೋಡಿ. ಇದರ ಮುಂಚೆಯೇ ಹೇಳಿದ್ದೇವೆ, ದೈವವೇ ಹೇಳಿದೆ, ನಾನು ಕೋಪಗೊಂಡರೆ ಎಲ್ಲ ಸುಟ್ಟು ಹಾಕುವೆಂದು ಹೇಳಿದೆ ಅವರಿಗೆ. ಇಲ್ಲಿಂದ MRPL ವರೆಗೆ ಸುಟ್ಟು ಹೋಗಬಹುದು ನಾನು ವಿಶೇಷವಾಗಿ ಕೋಪಗೊಂಡರೆ ಎಂದು ಹೇಳಿದೆ. ನಾವು ಅವರಿಗೆ ಹೇಳಿ ತೋರಿಸಿದ್ದೇವೆ. ನಾವು ಏನು ಮಾಡಲಿಕ್ಕೆ ಇಷ್ಟರ ತನಕ ಯಾರಿಗೂ ಕಂಪನಿ ಒಳಗೆ ಆದರೂ 3 ಸಲ ಬೆಂಕಿ ಇಟ್ಟರು ಕೂಡ ಬಿದ್ದರೂ ಕೂಡ ಅಲ್ಲಿ ಯಾರೇ ನಾವು ಕೆಲಸಗಾರರಿಗೆ ಯಾವುದೇ ತೊಂದರೆ ಬಾರರಿಗೆ ದೈವ ನೋಡಿದೆ. ಆದರೂ ಕೂಡ ಅವರಿಗೆ ಹೇಳಿದರೆ ಇಷ್ಟರ ತನಕ ಅರ್ಥವೇ ಆಗುವುದಿಲ್ಲ, ನಾವು ಏನೂ ಮಾಡಲು ಸಾಧ್ಯವಿಲ್ಲ, ಅಸಾಧ್ಯದಿಂದ ಎಲ್ಲ ಕಡೆಗೆ ಹೋಗುತ್ತಾ ಇದ್ದೇವೆ. ಆದರೂ ಕೂಡ ಯಾರು ಏನು ಅಂತ ಹೇಳುವುದಿಲ್ಲ. ಅಲ್ಲಿಂದ ಅವರಿಗೆ ಕೂಡ ಭಯ ಉಂಟು. ಏನಾದರೂ ಸತ್ಯವಾಗಿ ಸರಿ ಹೇಳುವುದಿಲ್ಲ ನಮಗೆ. ನಾವು ಏನು ಮಾಡುವುದು ಮನುಷ್ಯರು. ಈಗ ಮುಂದೆ ಹೇಗೆ ಇದು ಮುಂದೆ ಅಲ್ಲಿಂದ ಹೋಗಲು ನಮಗೆ ಸಾಧ್ಯವಿಲ್ಲ. ನಾವು ಅಲ್ಲೇ ಸಾಯ್ಬೇಕಂತ ಆಸೆ, ಬೇರೆ ಏನಿಲ್ಲ. ಮತ್ತೇನು ಮಾಡುವುದು ನಾವು ಬಿಡದಿದ್ದರೆ? ಇಷ್ಟರ ತನಕ ನೋಡಿಗೆ ಗುಂಡಗಳನ್ನು ತಂದು ನಮಗೆ ಬಡಿದಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಗೌರ್ಮೆಂಟ್ ಅದು ಕೆಲಸವಾ ಅದು ಕೂಡ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹೊರಗೆ ದೂಡಿ ಬತ್ತಿ ಎಷ್ಟು ಎಲ್ಲ ಕೃಷಿಗಳನ್ನು ನಾಶ ಮಾಡಿ ಎಲ್ಲ ಮಾಡಿದ್ದಾರೆ. ಆದರೂ ಕೂಡ ನಾವು ತಡೆದುಕೊಂಡಿದ್ದೇವೆ ಇಷ್ಟರ ತನಕ. ಇನ್ನೂ ಸತ್ತರೆ ಸಾಯಲಿ, ಮತ್ತೇನು ಇಷ್ಟರ ತನಕ ನಾವು ನಿಂತೆವು. ಈಗ ಅಲ್ಲಿ ದೈವದ ಇರುವಿಕೆ ಆಗಾಗ ಗೊತ್ತಾಗ್ತಾ ಇರುತ್ತೆ, ಕಂಪ್ನಿ ಅಧಿಕಾರಿಗಳು ಕೂಡ ಗೊತ್ತಿರುತ್ತೆ. ಯಾಕೆ ಅಂದ್ರೆ ಈ ರೀತಿ ಆಗ್ತದೆ ಅಂತ ಹೇಳಿ ನಾವು ಯಾಕೆ ಅಂತ ಏನು ಹೇಳಲಿ, ನಾವು ಮನುಷ್ಯರು. ದೇವರೇ ಬಂದು ಹೇಳಿದರೆ ಈಗಿನ ಮನುಷ್ಯರು ಅರ್ಥ ಆಗುವುದಿಲ್ಲ. ಅವರು ಎಲ್ಲ ಊರಿನವರಿಗೆ ಗೊತ್ತುಂಟು. ಯಾವ ಊರಿನಲ್ಲ, ಎಲ್ಲೆಲ್ಲೂ ಊರಿನಿಂದ ಎಲ್ಲ ಔಷಧಿಗೆ ಇಲ್ಲಿ ಕಾಂತೇರಿ ನೆಲ್ಲಿದಡಿಗೆ ಬರ್ತಾರೆ. ಮಣಿಪಾಲ್ ಅವರು ಏಜೆ ಕಂಕನಾಡಿ ಇಲ್ಲಿ ವಿಷ ಕಡಿದವರಿಗೆ ಇಲ್ಲೇ ಬರುವುದು. ಇಲ್ಲಿ ನೆಲ್ಲಿದಡಿಗೆ ಬಂದು ಪ್ರಸಾದ ತೆಗೆದುಕೊಂಡು ಹುಷಾರಾಗಿ ಹೋಗಿದ್ದಾರೆ. ಅಲ್ಲಿಂದ ಬಂದು 2 ಕಿಡ್ನಿ ಹೋಯ್ತು ಕೂಗಿಕೊಂಡು ಅವರ ಮನೆಯವರು ಎಲ್ಲ ಬಂದು ಕೂಗಿಕೊಂಡು ಹುಷಾರಾಗಿ ಹೋಗಿದ್ದಾರೆ, ಮತ್ತು ಗಂಧ ತೆಗೆದುಕೊಂಡು. ನಾವು ಏನು ಹೇಳಲಿ. ಈಗ ಅಲ್ಲಿ ದೇವಸ್ಥಾನಕ್ಕಿಂತ ಎತ್ತರದಲ್ಲೇ ಕಟ್ಟಡ ಕಟ್ಟಿದವರು ಕೂಡ ಅಲ್ಲಿ ಅವರಿಗೂ ಕೂಡ ತೊಂದರೆ ಆಗಿದೆ ಅನ್ನುವಂಥದ್ದು. ತೊಂದರೆ ಉಂಟು ಅವರಿಗೆ ತೊಂದರೆ ಉಂಟು. ಏನೆಂದರೆ ನನ್ನನ್ನು ಮೆಟ್ಟಿ ಮೇಲೆ ನಿತ್ತಿ ಅಂತ ಆಗುತ್ತದೆ. ದೇವ ಎಂದರೆ ಮನುಷ್ಯರಿಗೆ ಏನೊಂದು ಅರ್ಥ ಆಗುವುದಿಲ್ಲ. ನಾವೇ ಈಗ ದೇವರಾಗಿದ್ದೇವೆ, ರಾಕ್ಷಸರಾಗಿದ್ದೇವೆ ಮನುಷ್ಯರು. ಆದ್ದರಿಂದ ಈ ಕಲಿಯುಗದಲ್ಲಿ ನಾವೇ ದೇವರು, ನಾವೇ ಮಾಡಿದ್ದು ಸರಿ. ಬೇರೆ ಯಾರು ಮನುಷ್ಯರು ಹೇಳಿದರೆ ಸತ್ಯ ಆಗುವುದಿಲ್ಲ, ಕೇಳುವುದೂ ಇಲ್ಲ. ನಮಗೆ ಏನು ದೇವರೇ ಬಂದರೆ ಕೂಡ ನೀವು ಸತ್ಯ ನಂಬಲಿಕ್ಕೆ ಸಾಧ್ಯವಿಲ್ಲ. ಅಂಥದರಲ್ಲಿ ನಾವು ಯಾರಲ್ಲಿ ಒಂದು ಹಣ ಕೂಡ ತೆಗೆದುಕೊಳ್ಳದೆ ನಾವು ಮಾಡುವ ಕರ್ತವ್ಯವನ್ನು ಇಷ್ಟ ತನಕ ನಾವು ಮಾಡುತ್ತಾ ಇದ್ದೇವೆ. ಏನೆಂದರೆ ದೇವರ ಅಂಗಡಿ ಆಗಬಾರದು. ದೇವರು ಎಂದರೆ ನಮ್ಮನ್ನು ಸಲಹುವವರು. ಅದಕ್ಕಾಗಿ ನಾವು ಹಣ ತೆಗೆದುಕೊಳ್ಳಲಿಲ್ಲ ಯಾರಿಂದ. ನಾವು ನಮ್ಮಷ್ಟು ಎಲ್ಲರನ್ನು ಕುಟುಂಬದವರನ್ನು ಎಲ್ಲರನ್ನು ಕೂಡಿಸಿ ಸೇವೆಯನ್ನು ಮಾಡುತ್ತಿದ್ದೇವೆ.